ಹಾರ್ಮುಜ್ ಜಲಸಂಧಿ ಬಳಿ ಥಾಯ್ಲೆಂಡ್ ಹಡಗಿನ ಮೇಲೆ ದಾಳಿ, 3 ಸಿಬ್ಬಂದಿ ನಾಪತ್ತೆ. ಜಾಗತಿಕ ವ್ಯಾಪಾರದ ಮಹತ್ವದ ಕೊಂಡಿ ಎನಿಸಿಕೊಂಡಿರುವ ಹಾರ್ಮುಜ್ ಜಲಸಂಧಿ ಸ್ಟ್ರೇಟ್ ಆಫ್ ಹೋರ್ಮುಜ್ ಈಗ ಮತ್ತೆ ಸುದ್ದಿಯಲ್ಲಿದೆ. ಆದರೆ ಈ ಬಾರಿ ಸುದ್ದಿಯಾಗಿರುವುದು ಆತಂಕದ ಸಂಗತಿಯಿಂದ. ದುಬೈನಿಂದ ಭಾರತದತ್ತ ಪ್ರಯಾಣಿಸುತ್ತಿದ್ದ ಥಾಯ್ಲೆಂಡ್ ಧ್ವಜ ಹೊಂದಿರುವ ಮಯೂರಿ ನಾರಿ NARE ಸರಕು ಹಡಗಿನ ಮೇಲೆ ದಾಳಿ ನಡೆದಿದ್ದು, ಸಮುದ್ರಯಾನದ ಸುರಕ್ಷತೆಯ ಬಗ್ಗೆ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ರೌಂಡ್ ಪುಷ್ಪಿಂಗ್ ಏನಾಯಿತು? ಇರಾನ್ ಸಮೀಪದ ಜಲಪ್ರದೇಶದಲ್ಲಿ ಹಡಗು ಚಲಿಸುತ್ತಿದ್ದಾಗ ಅದರ ಹಿಂಭಾಗಕ್ಕೆ ಸ್ಟರ್ನ್ ಗುರಿಯಿಟ್ಟು ಈ ದಾಳಿ ನಡೆಸಲಾಗಿದೆ ಎಂದು ವರದಿಯಾಗಿದೆ. ಹಡಗಿನಲ್ಲಿದ್ದ ಒಟ್ಟು 23 ಸಿಬ್ಬಂದಿಗಳಲ್ಲಿ 3 ಮಂದಿ ನಾಪತ್ತೆಯಾಗಿದ್ದಾರೆ ಎಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದ್ದು, ಇದು ನಾವಿಕರ ಸುರಕ್ಷತೆಯ ಬಗ್ಗೆ ದೊಡ್ಡ ಮಟ್ಟದ ಕಳವಳ ಮೂಡಿಸಿದೆ. ಲಂಗರು ಈ ಘಟನೆಯ ಗಂಭೀರತೆ ಏನು? ಜಾಗತಿಕ ಸಂಘರ್ಷದ ಕೇಂದ್ರ. ಹಾರ್ಮುಜ್ ಜಲಸಂಧಿಯು ಜಾಗತಿಕ ತೈಲ ಮತ್ತು ಸರಕು ಸಾಗಣೆಯ ಪ್ರಮುಖ ಮಾರ್ಗವಾಗಿದೆ. ಇಲ್ಲಿ ನಡೆಯುವ ಸಣ್ಣ ಅಸ್ಥಿರತೆಯು ಜಾಗತಿಕ ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಬಲ್ಲದು. ನಾವಿಕರ ಸ್ಥಿತಿ. ನಾಪತ್ತೆಯಾಗಿರುವ ಆ 3 ಸಿಬ್ಬಂದಿಗಳ ಕುಟುಂಬಗಳ ಆತಂಕವನ್ನು ಕಲ್ಪಿಸಿಕೊಳ್ಳುವುದೇ ಕಷ್ಟ. ಅಂತಾರಾಷ್ಟ್ರೀಯ ಜಲಸಂಧಿಗಳಲ್ಲಿ ಸಂಚರಿಸುವ ಸಾಮಾನ್ಯ ನಾವಿಕರು ಇಂತಹ ಭೌಗೋಳಿಕ ರಾಜಕೀಯ ಜಿಯೋಪಾಲಿಟಿಕಲ್ ಸಂಘರ್ಷಗಳಿಗೆ ಬಲಿಯಾಗುತ್ತಿರುವುದು ದುರದೃಷ್ಟಕರ. ಭಾರತದ ಹಿತಾಸಕ್ತಿ. ಹಡಗು ದುಬೈನಿಂದ ಭಾರತದತ್ತ ಬರುತ್ತಿತ್ತು ಎಂಬುದು ನಮಗೆ ಹೆಚ್ಚು ಪ್ರಸ್ತುತ. ನಮ್ಮ ದೇಶದ ಸಮುದ್ರ ಮಾರ್ಗದ ಭದ್ರತೆಯ ದೃಷ್ಟಿಯಿಂದಲೂ ಇದು ಎಚ್ಚರಿಕೆಯ ಗಂಟೆಯಾಗಿದೆ. ಭಾರತ ಇಂತಹ ವಿಪರೀತ ಪರಿಸ್ಥಿತಿಯಲ್ಲಿಯೂ ತನ್ನ ಇಂಧನದ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುತ್ತಿದೆ. ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲಿ ಕುಳಿತು ಕೇಂದ್ರದ ಮೋದಿ ಸರ್ಕಾರಕ್ಕೆ ಯುದ್ಧದ ಸಂದರ್ಭದಲ್ಲಿ ಹೇಗೆ ಕೆಲಸ ಮಾಡಬೇಕು ಎಂದು ಪಾಠ ಮಾಡುವ ಕಾಂಗ್ರೆಸ್ ನಾಯಕರನ್ನು ಒಮ್ಮೆ ಇಂತಹ ಪರಿಸ್ಥಿತಿಯಲ್ಲಿ ಬಿಡಬೇಕು. ದೇಶಕ್ಕೆ ತೈಲ ಬರದೆ ಇವರ ತೈಲದ ಬಾವಿಯಲ್ಲಿ ಸೋರಿಕೆ ಖಂಡಿತ ಆಗಲಿದೆ. ತೆಹರಾನ್ ವಿವರಣಸೂಚಿ. ವಿಶ್ವದ ಪ್ರಮುಖ ಇಂಧನ ಸಾಗಣೆ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯ ಬಳಿ ನೌಕಾ ಮೈನ್ಗಳನ್ನು ಅಳವಡಿಸಲು ಸಜ್ಜಾಗಿದ್ದ ಇರಾನ್ನ 16 ನೌಕೆಗಳನ್ನು ಅಮೆರಿಕ ಸೇನೆ ಹೊಡೆದುರುಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಜಲಸಂಧಿಯನ್ನು ತಡೆಯಲು ಪ್ರಯತ್ನಿಸಿದರೆ ಅಥವಾ ಅಂತಾರಾಷ್ಟ್ರೀಯ ಹಡಗುಗಳಿಗೆ ಬೆದರಿಕೆ ಹಾಕಿದರೆ ಭೀಕರವಾಗಿ ಪ್ರತಿಕ್ರಿಯಿಸುವುದಾಗಿ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಜಾಗತಿಕ ತೈಲ ಪೂರೈಕೆಯನ್ನು ಇರಾನ್ ಒತ್ತೆಯಾಳಾಗಿ ಇರಿಸಿಕೊಳ್ಳಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ತನ್ನ ಹಿತಾಸಕ್ತಿಗಳಿಗೆ ಧಕ್ಕೆ ಬಂದರೆ ಎದುರಾಳಿ ರಾಷ್ಟ್ರಗಳ ಇಂಧನ ಮಾರ್ಗಗಳು ಮತ್ತು ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸುವುದಾಗಿ ಇರಾನ್ ಎಚ್ಚರಿಕೆ ನೀಡಿದೆ.